ನಮಸ್ಕಾರ. ನೋಡಿ, ಈ ಒಂದು ರಾಶಿ ಭವಿಷ್ಯದ ಬಗ್ಗೆ ನಾವು ನೋಡೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನು ಜನಗಳಿಗೆ ಹೇಳಬೇಕು. ಜ್ಯೋತಿಷದಲ್ಲಿ ನ್ಯೂಮರಾಲಜಿ ಇಲ್ಲ. ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳುವಂತದ್ದು, ನೀವು ಈ ತರ ಕಲರ್ ಬಟ್ಟೆ ಹಾಕೋಬೇಕು ಅಂತ ಕಲರ್ ರೆಮಿಡಿಗಳು, ಅದ್ರ ಜೊತೆಯಲ್ಲಿ ಕಾಸ್ಟ್ಲಿ ಜೆಮ್ ಸ್ಟೋನ್ಗಳು, ಕಾಸ್ಟ್ಲಿ ಪೂಜೆಗಳು ಯಾವುದು ಜ್ಯೋತಿಷದಲ್ಲಿ ಇಲ್ಲ. ಅದೇ ತರ ನಿಮ್ಮ ಭವಿಷ್ಯವನ್ನು ಹೇಳಬೇಕು ಅಂದ್ರೆ ನಿಮ್ಮ ಲಗ್ನ, ನಿಮ್ಮ ಜಾತಕ ಮತ್ತು ನಿಮ್ಮ ಹಸ್ತರೇಖೆಗಳನ್ನ ಎರಡನ್ನೂ ಕಂಬೈನ್ ಮಾಡಬೇಕು. ಯಾಕೆಂತಂದ್ರೆ ನಮ್ಮ ಜಾತಕದಲ್ಲಿ ಹೇಗೆ ಗ್ರಹಗಳಿದೆಯೋ ಹಾಗೆ ಹಸ್ತದಲ್ಲೂ ಕೂಡ ಗ್ರಹಗಳಿದ್ದಾವೆ. ಆ ಗ್ರಹಗಳು ರಾಶಿಗಳು ಕೂಡ ಇದ್ದಾವೆ. ಎರಡನ್ನು ಕಂಬೈನ್ ಮಾಡಬೇಕು. ಈ ಜಾತಕದಲ್ಲಿ ಟೈಮ್ ಮಿಸ್ಟೇಕ್ ಆಗಿದ್ರು, ಡೇಟ್ ಮಿಸ್ಟೇಕ್ ಆಗಿದ್ರು ಸಹ ನಾವು ಹಸ್ತ ಸಾಮುದ್ರಿಕೆಯನ್ನ ಮ್ಯಾಚ್ ಮಾಡಿದಾಗ, ಕಂಬೈನ್ ಮಾಡಿದಾಗ ಬಹಳ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಕೊಡಬಹುದು. ನೀವು ಮದುವೆ ಯಾವಾಗ ಆಗುತ್ತೆ ಅಂತ ಕೇಳಿದಾಗ ಜಾತಕದಲ್ಲೂ ಅದು ಕನ್ಫರ್ಮ್ ಆಗಿ, ಹಸ್ತರೇಖೆಯಲ್ಲೂ ಕನ್ಫರ್ಮ್ ಆಗಿ, ಪ್ರಶ್ನೆ ಶಾಸ್ತ್ರದಲ್ಲೂ ಕನ್ಫರ್ಮ್ ಆಗ್ಬೇಕು. ತುಂಬಾ ಜನ ನಾವು ಜ್ಯೋತಿಷ ಹೇಳ್ತೀವಿ ಅಂತಾರೆ. ಬಟ್ ಜ್ಯೋತಿಷದ ಬೇಸಿಕ್ ನಾಲೆಡ್ಜು ತುಂಬಾ ಜ್ಯೋತಿಷಗಳಿಗೆ ಇಲ್ಲ. ಒಂದು ಪ್ರೆಡಿಕ್ಷನ್ ಕೊಡೋದು ಹೇಗೆ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದು ಒಂದು ಬಹಳ ಸೀರಿಯಸ್ ಆಗಿರುವಂತ ವಿದ್ಯೆ. ಇಲ್ಲಿ ಬಂದು ಅನವಶ್ಯವಾಗಿ ಏನೇನೋ ಬಾಯಿಗೆ ಬಂದಂತೆಲ್ಲ ಮಾತಾಡಿ ಫೇಮಸ್ ಆಗಕ್ಕೆ ನೋಡ್ತಾರೆ. ಬಟ್ ಅದು ಜ್ಯೋತಿಷ ಆತರ ಬಹಳ ಸೀರಿಯಸ್ ಆಗಿರುವಂತ ವಿದ್ಯೆ. ಇದು ಹೇಗೆ ಆಧ್ಯಾತ್ಮಿಕ ವಿಚಾರಕ್ಕೆ ಕನೆಕ್ಟ್ ಮಾಡುವಂಥದ್ದು. ನಿಮ್ಮ ಜೀವನ ಯಾವ ಹಂತದಲ್ಲಿ ಹೋಗ್ತಾ ಇದೆ ಆಧ್ಯಾತ್ಮಿಕ ವಿಚಾರ ಕಂಡುಹಿಡಿಯೋದಕ್ಕೋಸ್ಕರ ಋಷಿಗಳು ಕಂಡುಹಿಡಿದಿರುವಂತಹ ಒಂದು ವಿದ್ಯೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಸೈಂಟಿಫಿಕ್ ಆಗಿ ನೋಡಿದಾಗ ಮಾತ್ರ ನಿಮ್ಮ ಪ್ರೆಡಿಕ್ಷನ್ ನಿಜ ಆಗುತ್ತೆ. ಸುಮ್ಮನೆ ರಾಶಿಯಿಂದ, ಸುಮ್ಮನೆ ನೀವು ಹುಟ್ಟಿರೋ ಡೇಟ್ ಇಂದ ಯಾವುದು ಗೊತ್ತಾಗಲ್ಲ. ಸೊ ಇದನ್ನ ತಿಳ್ಕೊಳ್ಳಿ. ಭೈರವಿ ಅಷ್ಟೋದಲ್ಲಿ ಈ ರೀತಿ ಹಸ್ತರೇಖೆ ಮತ್ತು ಜಾತಕ ಎರಡನ್ನು ಕಂಬೈನ್ ಮಾಡಿ ನೋಡೋದಕ್ಕೆ ನೀವು ಕನ್ಸಲ್ಟೇಷನ್ ಬುಕ್ ಮಾಡಿ. ಮೇಷರಾಶಿ 2026 ಈ ಜುಲೈ ತಿಂಗಳ ಈ ವಾರ ಫಲದಲ್ಲಿ ನಾವು ಮೇಷರಾಶಿಯ ಬಗ್ಗೆ ನೋಡೋದಾದ್ರೆ, ಮೇಷರಾಶಿಯಲ್ಲಿ ಜನಿಸಿದಂತವರಿಗೆ ಬಹಳ ಒಂದು ರಾಶಿಯಾಧಿಪತಿ 2ನೇ ಮನೆ ಇರುವಂತದ್ದು, ಬಹಳ ಅನುಕೂಲಗಳನ್ನು ಮಾಡಿಕೊಡುವಂಥದ್ದು, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ನ ಕೊಡುವಂಥದ್ದು, ಹಣಕಾಸಿನ ಲಾಭವನ್ನ ಕೊಡುವಂಥದ್ದು, ಸಿಗಾಕೊಂಡಿರುವಂತಹ ಹಣ ಬರುವಂತ ಸಾಧ್ಯತೆ, ಆಕಸ್ಮಿಕ ಧನಲಾಭವನ್ನು ಮಾಡಿಕೊಡುವಂಥದ್ದು, ಇದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ವ್ಯಾಪಾರ ವ್ಯವಹಾರಗಳಲ್ಲಿ ಸಡನ್ ಆಗಿರುವಂತಹ ಬದಲಾವಣೆ, ಅಪರೂಪವಾಗಿರುವಂತಹ ವ್ಯಕ್ತಿಗಳ ಪರಿಚಯ, ಸಡನ್ ಚೇಂಜಸ್ ಇರುತ್ತೆ. ಕರಿಯರ್ ಅಲ್ಲಿ, ಜಾಬ್ಗಳಲ್ಲಿ ನೀವು ಜಾಬ್ ಕೂಡ ಬೇಗ ಚೇಂಜ್ ಆಗ್ಬೋದು. ವೃತ್ತಿಯಲ್ಲೂ ಕೂಡ ಸಡನ್ ಆಗಿರೋ ಮಾರ್ಪಾಡು, ಜಾಗ ಬದಲಾವಣೆ, ಸ್ಥಳ ಬದಲಾವಣೆ, ಆಮೇಲೆ ದೊಡ್ಡ ಮಟ್ಟದ ಒಂದು ಅವಕಾಶ ಹುಟ್ಟಿ ಬರುವಂತದ್ದು, ಈ ರೀತಿಯಾಗಿರೋ ಸುಮಾರಾಗಿರುವಂತಹ ಬದಲಾವಣೆಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಅದು ಜಾಬ್ ಆದ್ರೂ ಸರಿ, ಕರಿಯರ್ ಆದ್ರೂ, ಬಿಸ್ನೆಸ್ ಆದ್ರೂ ಸರಿ. ಸಡನ್ ಆಗಿರೋ ಚೇಂಜಸ್, ಪಾಸಿಟಿವ್ ಚೇಂಜಸ್ ಇರುತ್ತೆ. ಯಾಕೆಂತಂದ್ರೆ ರಾಹು ಗ್ರಹದ್ದು ಸ್ವರಾಶಿ ಅಂತ ಹೇಳ್ತಾರೆ ಈ ಕುಂಭರಾಶಿನ. ಹಾಗಾಗಿ ಇದೊಂದು. ಸಾಡೆ ಸಾತಿ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಸಾಡೆ ಸಾತಿ ನಡೀತಾ ಇರೋದ್ರಿಂದ ಮೇಷರಾಶಿಯವರು ಇನ್ನು ಸುದೀರ್ಘವಾಗಿದೆ. ಈ ಟೈಮ್ ಪೀರಿಯಡ್ ಅಲ್ಲಿ ನೀವು ಹನುಮಾನ್ ಚಾಲಿಸವನ್ನ ಕಂಪಲ್ಸರಿಯಾಗಿ ಹೇಳಬೇಕು. ಅದಿನ್ನು ಜಾಸ್ತಿ ಏನಿಲ್ಲ. ರೆಗ್ಯುಲರ್ ಆಗಿ ಒಂದು 3 times 4 times ಹೇಳೋದ್ರಿಂದ ಸಕಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತೇಳಿ ದೊಡ್ಡ ದೊಡ್ಡ ಗುರುಗಳು ಹೇಳಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಸಂಬಂಧಪಟ್ಟಂತೆ, ಸಾಡೆ ಸಾತಿ ಸಂಬಂಧಪಟ್ಟಂತೆ ಸುಮಾರು ಪ್ಯಾರಾಮೀಟರ್ಸ್ ಇದೆ. ಸುಮ್ಮನೆ ಸಾಡೆ ಸಾತಿ ಅಂದ ತಕ್ಷಣ ತೊಂದರೆಗಳಾಗಲ್ಲ. ವೈಯಕ್ತಿಕ ಜಾತಕವನ್ನ ತೋರಿಸ್ಕೊಂಡು, ವೈಯಕ್ತಿಕ ಜಾತಕದಲ್ಲಿ ನಿಮಗೆ ಶನಿಯ ಒಂದು ಅಷ್ಟಕ ವರ್ಗದ ಪಾಯಿಂಟ್ಸ್, ಭಿನ್ನಾಷ್ಟಕ ವರ್ಗದ ಪಾಯಿಂಟ್ಸ್ ಹೇಗಿದೆ, ಇದನ್ನೆಲ್ಲವನ್ನು ನೋಡಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕೆ ಹೊರತು ಸುಮ್ಮನೆ ಸಾಡೆ ಸಾತಿಯಿಂದ ಎಲ್ಲಾ ಕಷ್ಟಗಳು ಬರಲ್ಲ. ಬಹಳಷ್ಟು ಜನ ಕೇಳೋ ಪ್ರಶ್ನೆ ಆಗಿರೋದ್ರಿಂದ ಸಾಡೆ ಸಾತಿಯಿಂದ ಎಲ್ಲ ಕನ್ಸಿಡರ್ ಆಗಲ್ಲ. ನಿಮಗೆ ಭಯ ಇದ್ರೆ ಮಾತ್ರ ಹನುಮಾನ್ ಚಾಲಿಸವನ್ನ ಹೇಳ್ಬೋದು. ಚತುರ್ಥಾಧಿಪತಿ ಗುರುಗ್ರಹ ಚತುರ್ಥದಲ್ಲೇ ಇರುವಂತದ್ದು ನಿಮಗೆ ಖಂಡಿತವಾಗಿಯೂ ಸಹ ಪ್ರಾಪರ್ಟಿಯ ಖರೀದಿಗೆ ಅನುಕೂಲವಾಗುತ್ತೆ. ಪ್ರಾಪರ್ಟಿ ಖರೀದಿಗೆ ಅವಕಾಶ ಕ್ರಿಯೇಟ್ ಆಗುತ್ತೆ. ಕೈ ಬಿಟ್ಟೋದ್ರಿಂದ ಪ್ರಾಪರ್ಟಿ ಕೈ ಸೇರುತ್ತೆ. ಅನಂತರದಲ್ಲಿ ಕೋರ್ಟ್ ವ್ಯವಹಾರಗಳು, ಇನ್ನೊಂದು ವ್ಯವಹಾರದಲ್ಲಿ ಕೋರ್ಟಿನ ಸಮಸ್ಯೆಗಳಲ್ಲಿ ಸಿಲುಕಿದ್ರೆ ಅದು ಸರಿಯಾಗುತ್ತೆ. ಅನಂತರದಲ್ಲಿ ಅಣ್ಣ ತಮ್ಮದ್ರ ಮಧ್ಯೆ ಪ್ರಾಪರ್ಟಿ ವಿಚಾರದಲ್ಲಿ ಡಿಸ್ಪ್ಯೂಟ್ಗಳಿದೆ, ಅದು ಸರಿಯಾಗುತ್ತೆ. ಆಮೇಲೆ ಹಣಕಾಸಿನ ಸಮಸ್ಯೆಗಳು, ನಾನಾ ತರದಲ್ಲಿ ವ್ಯಾಜ್ಯಗಳಿದ್ರೆ ಅವು ಕೂಡ ಸರಿಯಾಗುವಂತ ಸಾಧ್ಯತೆ ಗುರುಗ್ರಹದ ಚತುರ್ಥದ ಪರಿಣಾಮದಿಂದ ಆಗುತ್ತೆ. ಪಂಚಮ ಸ್ಥಾನದಲ್ಲಿರುವಂತಹ ಪಾಪಗ್ರಹಗಳನ್ನು ನೋಡ್ತಾ ಇದ್ರೆ ಸಂತಾನದ ಅಭಿವೃದ್ಧಿ ಕಡಿಮೆ ಆಗುತ್ತೆ. ಸಂತಾನದ ಯೋಗನೇ ಕಡಿಮೆ ಆಗುತ್ತೆ. ಯಾಕೆಂತಂದ್ರೆ ಕೇತು ಗ್ರಹ ಯಾವಾಗಲೂ ಕೂಡ ಒಂದು ಪಾಪಗ್ರಹವಾಗಿರೋದ್ರಿಂದ ಖಂಡಿತವಾಗ್ಲೂ ಸಹ ಅನುಕೂಲಗಳಿಲ್ಲ. ಅನಂತರದಲ್ಲಿ ವಿಪರೀತವಾಗಿರೋ ಸಂಚಾರ, ಆರೋಗ್ಯದಲ್ಲಿ ಕೂಡ ಬದಲಾವಣೆ, ಉತ್ತಮವಾಗಿರುವಂತಹ ಆರೋಗ್ಯ ಸುಧಾರಣೆ, ಹಣಕಾಸು ಹರಿದು ಬರುವಂತದ್ದು, ಆಕಸ್ಮಿಕ ಧನಲಾಭದ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಹಾಗೇನೆ ಶನಿಗ್ರಹ 12ನೇ ಮನೆಯಲ್ಲಿ ಇರುವಂತದ್ದು ಯೂಶುವಲ್ ಆಗಿ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ಒಂದು ಉದ್ಯೋಗದಲ್ಲಿ ಬದಲಾವಣೆ, ಉದ್ಯೋಗದಲ್ಲಿ ಸಾಕಷ್ಟು ಚೇಂಜಸ್ ಇರುತ್ತೆ. ಉದ್ಯೋಗದಲ್ಲಿ ತುಂಬಾ ಬದಲಾವಣೆಗಳನ್ನ ನೋಡ್ಬೇಕಾಗತ್ತೆ. ಪಾಸಿಟಿವ್ ಚೇಂಜಸ್ ಅಂತಾನೆ ಹೇಳ್ಬೋದು. ಬಟ್ ವಿದೇಶದಲ್ಲಿ ಉದ್ಯೋಗ ಅರಸಿ ಹೋಗುವಂತವ್ರಿಗೆ, ವಿದೇಶದಲ್ಲಿ ಎಜುಕೇಶನ್ಗೆ ಹೋಗ್ತಿರುವಂತವ್ರಿಗೆ ಬಹಳ ಅನುಕೂಲಗಳಾಗುತ್ತೆ.
ಕುಟುಂಬದಲ್ಲಿ ಸಂತೋಷದ ಆನಂದದ ವಾತಾವರಣ, ಕುಟುಂಬ ಸಭ್ಯರಲ್ಲಿ ಒಂದು ನೆಮ್ಮದಿಯ ವಾತಾವರಣ, ಹಾಗೇನೆ ಎಲ್ಲರೂ ಸಂತೋಷವಾಗಿ ಸಮಯ ಕಳೆಯುವಂಥದ್ದು, ಆಹ್ಲಾದತೆ, ಈ ತರ ಒಂದು ಒಳ್ಳೆಯ ವಾತಾವರಣ ಮೇಷರಾಶಿಯವರಿಗೆ ಕ್ರಿಯೇಟ್ ಆಗುತ್ತೆ. ಸೊ ಇಷ್ಟೆಲ್ಲ ವಿಚಾರಗಳ ಮಧ್ಯದಲ್ಲಿ ಸಮಸ್ಯೆ ಇರುವಂತದ್ದು ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯಲ್ಲಿ ಸಮಸ್ಯೆ. ಏಕಾಗ್ರತೆಯಲ್ಲಿ ಸಮಸ್ಯೆಗಳಾಗಿ ಮನಸ್ಸು ಡೈವರ್ಟ್ ಆಗುವಂಥದ್ದು, ಕೆಟ್ಟ ಕೆಟ್ಟ ಆಲೋಚನೆಗಳು ಬರುವಂತದ್ದು, ಈ ಎಲ್ಲ ಸಾಧ್ಯತೆಗಳು ಮೇಷರಾಶಿಯಲ್ಲಿ ಜನಿಸಿದಂತವರಿಗೆ ಖಂಡಿತವಾಗಿದೆ. ಬಟ್ ಉದ್ಯೋಗದಲ್ಲಿ ಒಳ್ಳೆಯ ಬದಲಾವಣೆ, ಕರಿಯರ್ ಅಲ್ಲಿ ಬದಲಾವಣೆ, ವ್ಯಾಪಾರ ಬಿಸ್ನೆಸ್ ಮಾಡುವಂತವರಿಗೆ ಧನ ಲಾಭ ಮತ್ತೆ ಲಾಭ ಹೆಚ್ಚಾಗಿ ಬರುವಂತ ಸಾಧ್ಯತೆಗಳು ಈ ಮೇಷರಾಶಿಯಲ್ಲಿ ಜನಿಸಿದಂತವ್ರು ಈ ವಾರ ಫಲದಲ್ಲಿ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸೊ ಇಷ್ಟು ವಿಚಾರಗಳು ಮೇಷರಾಶಿಗೆ ಸಂಬಂಧಿಸಿದ.